ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡಗಳು ಮೊಗ್ಗುದ್ರೋದು ಮತ್ತು ಹೂವು ಆಗದೇ ಇರುವುದಕ್ಕೆ ಕಾರಣಗಳು ಮತ್ತು ಅದಕ್ಕೆ ನಾವು ಏನೇನು ಫರ್ಟಿಲೈಸರನ್ನು ಹಾಕಬೇಕು ಅಂದರೆ 3 ರೀತಿಯ ಫರ್ಟಿಲೈಸರನ್ನು ನಾನು ತುಂಬ ಚೆನ್ನಾಗಿ ಬರಲಿಕ್ಕೆ ಹಾಕೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬೋದು ಇಷ್ಟು ಚಿಕ್ಕ ಗಿಡಕ್ಕೆ ಹೂವಾಗಿದೆ ಅಂತ. ಇಷ್ಟು ಚಿಕ್ಕ ಗಿಡಕ್ಕೆ ಕೂಡ ಹೂವಾಗುತ್ತೆ. ಇದು ನಾನು ಕಟಿಂಗಿಂದ ಬೆಳೆಸಿರುವಂಥ ದಾಸವಾಳ. ಈ ಹೈಬ್ರಿಡ್ ದಾಸವಾಳಗಳೆಲ್ಲ ಮೇದಿಂದ ಜೂನ್ ಫಸ್ಟ್ ವಾರ ಸೆಕೆಂಡ್ ವಾರದವರೆಗೆ ತುಂಬ ಚೆನ್ನಾಗಿ ಹೂವಾಗುತ್ತೆ. ಹಾಗಾಗಿ ನಾವು ಈಗಲಿಂದನೇ ಅದಕ್ಕೆ ಫರ್ಟಿಲೈಸರನ್ನು ಕೊಡ್ತಾ ಬಂದರೆ ವಾರಕ್ಕೆ ಒಂದು ಸಾರಿ ಈ ರೀತಿ ಫರ್ಟಿಲೈಸರನ್ನು ಕೊಡ್ತಾ ಬನ್ನಿ, ಚೆನ್ನಾಗಿ ಹೂವಾಗುತ್ತೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಹಾಗೆ ಈ ರೀತಿ ದಾಸವಾಳ ಗಿಡಕ್ಕೆ ಒಂದು ಲೈಕನ್ನು ಕೊಟ್ಬಿಡಿ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಹೂವಾಗಿದೆ. ಇದು ಚಿಕ್ಕ ಗಿಡದಲ್ಲಿ ಹೂವಾಗಿರೋದು. ತುಂಬ ಗಿಡಗಳನ್ನು ನಾನು ಕಟಿಂಗಿಂದ ಬೆಳೆಸಿರೋದೇ ಇದೆ. ತುಂಬ ಕಲರ್ಸ್ ಇಲ್ಲ ನನ್ನ ಹತ್ರ. ಯಾವ್ಯಾವ ಕಲರ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ಅಷ್ಟು ಕಲರ್ಸ್ನು ಆಲ್ಮೋಸ್ಟ್ ತೋರಿಸಿದ್ದೀನಿ, ನೋಡ್ತಾ ಹೋಗಿ. ಒಂದಷ್ಟು ಲೋಕಲ್ ವೆರೈಟಿ ಕೂಡ ಇದೆ ಮತ್ತು ಹೈಬ್ರಿಡ್ ವೆರೈಟಿ ಕೂಡ ಇದೆ. ಹೈಬ್ರಿಡು ಒಂದು ಅಷ್ಟನ್ನು ನಾನು ತಂದ್ಕೊಂಡಿದ್ದೀನಿ. ಅದನ್ನೇ ಮತ್ತೊಂದು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ, ಅಂದರೆ ನರ್ಸರಿಯಿಂದ ತಂದ್ಕೊಂಡಿರೋದು. ಇದೆಲ್ಲ ಲೋಕಲ್ ವೆರೈಟಿ. ನೋಡಿ, ಇನ್ಮೇಲೆ ಚೆನ್ನಾಗಿ ಮೊಗ್ಗು ಬರ್ತಾ ಇದೆ. ಇದೆಲ್ಲ ನೆಲದಲ್ಲಿರುವಂಥ ದಾಸವಾಳ ಗಿಡಗಳು. ನೋಡಿ, ಅದಕ್ಕೆ ನಾವು ನೀರನ್ನು ಕೊಟ್ಟರೆ ಸಾಕಾಗತ್ತೆ, ಎಷ್ಟು ಚೆನ್ನಾಗಿ ಹೂವಾಗತ್ತೆ. ಒಂದಷ್ಟು ಗಿಡಗಳು ಈಗ ಹೂವಾಗಿರೋದಲ್ಲ, ಕೆಲವೊಂದು ಹಳೆ ಹೂವಾಗಿರೋದು ಕೂಡ ಇದೆ. ಜೂನ್ ಫಸ್ಟ್ ವಾರದಲ್ಲೆಲ್ಲ ತುಂಬಾ ಹೂವಾಗತ್ತೆ. ಆ ನೈಟ್ರೋಜನ್ ಸಿಗತ್ತೆ ಆ ಮಳೆ ನೀರಲ್ಲಿ. ಹಾಗಾಗಿ ಆ ಟೈಮಲ್ಲಿ ಹೆಚ್ಚು ಹೂವಾಗತ್ತೆ. ನಮ್ಮ ಗಿಡಗಳು ಹಸಿರಾಗಿ ಬರಲಿಕ್ಕೆ ನೈಟ್ರೋಜನ್ ಬೇಕಾಗತ್ತೆ. ಹಾಗೆ ಅದು ಗಿಡ ಹೂ ಬಿಡಲಿಕ್ಕೆ, ಮೊಗ್ಗು ಬಿಡಲಿಕ್ಕೆ ಫಾಸ್ಫರಸ್, ಪೊಟ್ಯಾಷಿಯಮ್, ಹಾಗೆ ಅದಕ್ಕೆ ಕ್ಯಾಲ್ಸಿಯಂ ಎಲ್ಲ ಬೇಕಾಗತ್ತೆ. ಕ್ಯಾಲ್ಸಿಯಂ ಕಡಿಮೆ ಆದರೂ ಕೂಡ ಅದು ಮೊಗ್ಗುದಿರುತ್ತೆ. ಇಲ್ಲ ಕೆಲವೊಂದು ವಾತಾವರಣ ಹೆಚ್ಚು ಕಡಿಮೆ ಆದಾಗ ಕೂಡ ಮೊಗ್ಗುಗಳು ಉದುರುತ್ತೆ. ಇಲ್ಲ ರೂಟ್ ಬಾಂಡ್ ಆದಾಗಲೂ ಕೂಡ ಮೊಗ್ಗು ಉದುರುತ್ತೆ. ಅಂದರೆ ಅದಕ್ಕೆ ನ್ಯೂಟ್ರಿಷನ್ ಕೊರತೆಯಿಂದ ಕೂಡ ಮೊಗ್ಗು ಉದುರುತ್ತೆ. ವಾತಾವರಣದಲ್ಲಿ ಏರುಪೇರಾದಾಗಲೂ ಮೊಗ್ಗು ಉದುರುತ್ತೆ. ನಾವು ಕಟಿಂಗನ್ನು ಹೆಚ್ಚು ಮಾಡದೇ ಇದ್ದರೂ ಕೂಡ ಮೊಗ್ಗು ಉದುರೋ ಸಾಧ್ಯತೆ ಇರುತ್ತೆ. ಮತ್ತು ನಮ್ಮ ಗಿಡಗಳಿಗೆ ಪ್ರಮುಖವಾಗಿ ಮೆಗ್ನೀಷಿಯಂ ಮತ್ತು ಕಬ್ಬಿಣಾಂಶಗಳೆಲ್ಲ ಬೇಕಾಗತ್ತೆ. ಅದಿಲ್ಲ ಅಂದರೂ ಕೂಡ ಮೊಗ್ಗುಗಳು ಉದುರುತ್ತೆ, ಗಿಡಗಳು ಚೆನ್ನಾಗಿ ಬರಲ್ಲ, ಗಿಡ ಹಳದಿಯಾಗಿ ಕಾಣಿಸುತ್ತೆ. ಇವೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾಗಿ ನಾವು ನಮ್ಮ ಗಿಡಗಳನ್ನು ಪಾಟಲ್ಲಿದ್ದಾಗ ಅದನ್ನು ಕಟಿಂಗ್ ಮಾಡ್ತಾ ಇರಬೇಕು, ಮತ್ತು ಮಣ್ಣನ್ನು ಲೂಸ್ ಮಾಡ್ತಾ ಇರಬೇಕು, ಹೊಸ ಮಣ್ಣನ್ನು ಹಾಕ್ತಾ ಇರಬೇಕು, ಡ್ರೈ ಗೊಬ್ಬರಗಳನ್ನು ಹಾಕ್ತಾ ಇರಬೇಕು, ಲಿಕ್ವಿಡ್ಗಳನ್ನು ಹಾಕ್ತಾ ಇರಬೇಕು. ಕೆಲವೊಂದು ಸಾರಿ ಹಾರ್ಡ್ ಪ್ರೂನಿಂಗು ಮಾಡಬೇಕಾಗತ್ತೆ, ಕೆಲವೊಂದು ಸಾರಿ ಸಾಫ್ಟ್ ಪ್ರೂನಿಂಗು ಮಾಡಬೇಕಾಗತ್ತೆ, ಮತ್ತು ಹೂವಾಗಿರುವಂಥ ದಂಟನ್ನೆಲ್ಲ ತೆಗಿಬೇಕಾಗತ್ತೆ. ಹೀಗೆಲ್ಲ ಮಾಡಿದಾಗ ಮಾತ್ರ ನಮ್ಮ ಗಿಡಗಳು ಚೆನ್ನಾಗಿ ಬರುತ್ತೆ. ಎಲ್ಲ ರೀತಿಯ ಪೋಷಕಾಂಶಗಳು ಇರುವಂಥ ಒಂದು ಫರ್ಟಿಲೈಸರ್ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿ ನೋಡಿದರೆ ನಿಮಗೊಂದಷ್ಟು ಮಾಹಿತಿ ಸಿಗತ್ತೆ. ಕೆಲವೊಬ್ಬರು ಅರ್ಧಕ್ಕೆ ನೋಡಿ ಬಿಟ್ಬಿಡ್ತಾರೆ, ಮತ್ತು ಅದಕ್ಕೆ ಕ್ವಶನ್ ಕೇಳ್ತಾರೆ. ಹಾಗೆ ಮಾಡಬೇಡಿ. ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಅಥವಾ ಯಾವುದಾದ್ರೂ ಬೇಕಾದರೆ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ತರಿಸ್ಕೊಳ್ಳಿ. ನೋಡ್ಬೋದು ಇಷ್ಟೊಂದು ಚೆನ್ನಾಗಿ. ಇದನ್ನು ನಾನು ಕಟಿಂಗನ್ನು ಬೆಳೆಸ್ಕೊಂಡು ಮತ್ತೊಂದು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ. ಕಟಿಂಗ್ ಹಾಕೋದು ಕೂಡ ನನ್ನ ಚಾನಲಲ್ಲಿ ಇದೆ, ಬೇಕಾದರೆ ನೋಡ್ಕೊಳ್ಳಿ, ಕಟಿಂಗ್ ಹಾಕ್ಕೊಳ್ಳಿ. ಇದನ್ನು ನಾವು ಮೇ ಎಂಡಲ್ಲಿ ಕಟಿಂಗ್ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಈ ನರ್ಸರಿಯಿಂದ ತಂದಿರುವ ದಾಸವಾಳ ಗಿಡಗಳನ್ನು ನಾವು ಆ ಗಿಡದಲ್ಲೇ ಮತ್ತೊಂದು ಗಿಡವನ್ನು ಮಾಡೋದು ಹೇಗೆ ಅಂತ ಕೂಡ ನಾನು ಬಡ್ ಕಟ್ಟಿ ಮಾಡೋದನ್ನು ಕೂಡ ನಾನು ತೋರಿಸಿದ್ದೀನಿ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಕೂಡ ನಾನು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ. ಈ ಕೆಲವೊಂದು ವಿಡಿಯೋದಲ್ಲಿ ತುಂಬ ಜನ ತುಂಬ ಮಾತಾಡ್ತೀರಾ ಅಂತ ಹೇಳ್ತಾರೆ. ಆದರೆ ಇವೆಲ್ಲ ವಿಷಯವನ್ನು ನಾವು ಹೇಳದೇ ಹೋದರೆ ನಿಮಗೆ ಅರ್ಥ ಆಗೋದು ಹೇಗೆ? ಮತ್ತು ಬಿಗ್ನರ್ಸ್ಗೆ ಒಂದಷ್ಟು ಮಾಹಿತಿನ ನಾವು ಕೊಡದೇ ಹೋದರೆ ಅದು ತಿಳಿಯೋದು ಹೇಗೆ? ಬರೀ ಫರ್ಟಿಲೈಸರನ್ನು ಮಾಡೋದ್ರಿಂದ ನಿಮ್ಮ ಗಿಡಗಳ ಆರೋಗ್ಯ ಹೆಚ್ಚಾಗಲ್ಲ, ಅಥವಾ ಫರ್ಟಿಲೈಸರನ್ನು ಹಾಕೋದ್ರಿಂದ ನಿಮ್ಮ ಗಿಡಗಳು ಚೆನ್ನಾಗಿ ಬರಲ್ಲ. ಅದಕ್ಕೆ ಏನೇನು ಕೇರ್ ಮಾಡಬೇಕು ಅದನ್ನೆಲ್ಲ ಮಾಡಿದರೆ ಮಾತ್ರ ಗಿಡಗಳು ಚೆನ್ನಾಗಿ ಬರುತ್ತೆ. ಕೆಲವೊಂದು ಇದೇ ವಿಡಿಯೋಕ್ಕಾಗಿ ಬಂದಿರ್ತಾರೆ. ಆ ವಿಡಿಯೋದಲ್ಲಿ ನಾವು ಒಂದಷ್ಟು ಮಾಹಿತಿನ ಕೊಡಲೇಬೇಕಾಗತ್ತೆ. ಹಾಗಾಗಿ ನಮ್ಮ ಮಾತು ಹೆಚ್ಚಾದರೂ ನಾನೇನು ಮಾಡೋಕ್ಕಾಗಲ್ಲ. ನಾನು ಇಷ್ಟು ಮಾತಾಡೋದ್ರಿಂದ ನಿಮಗೆ ಕಿರಿಕಿರಿ ಆಗತ್ತೆ ಅನ್ನೋದಾದರೆ ನೀವು ನನ್ನ ಚಾನಲ್ಗೆ ಬರಲೇಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಒಂದಷ್ಟು ಮಾಹಿತಿ ನನ್ನ ವ್ಯೂವರ್ಸ್ಗೆ ಕೊಡಬೇಕು ಅನ್ನೋದು ನನ್ನ ಭಾವನೆ. ಯಾಕಂದರೆ ತುಂಬ ಜನ ನನ್ನ ಚಾನಲ್ಗೆ ಪ್ರೀತಿಯಿಂದ ಬಂದು ನೋಡ್ತಾರೆ, ಪ್ರೀತಿಯಿಂದ ಮೆಸೇಜ್ಗಳನ್ನು ಮಾಡ್ತಾರೆ. ಆಗ ನನಗೆ ತುಂಬ ಖುಷಿಯಾಗತ್ತೆ. ಹಾಗಾಗಿ ನಾನು ಇಷ್ಟು ಮಾತುಗಳನ್ನು ಆಡಲೇಬೇಕಾಗತ್ತೆ. ಇನ್ನೂ ಹೆಚ್ಚು ಮಾತೇನು ನಾನು ಆಡಲ್ಲ. ಮತ್ತು ತುಂಬ ನಿಧಾನವಾಗಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಇನ್ನೂ ಪಾಸ್ಟಲ್ಲಿ
ಮಾತುಗಳನ್ನು ಆಡಲೇಬೇಕಾಗತ್ತೆ. ನೋಡ್ಬೋದು ಇದೆಲ್ಲ ನನ್ನ ದಾಸವಾಳ ವೆರೈಟಿಗಳು. ಅದು ಈಗಲೇ ಹೂವಾಗಿರೋದಲ್ಲ, ಕೆಲವೊಂದು ಟೈಮಲ್ಲಿ ಹೂವಾಗಿದೆ. ನಾವು ಪಾಟಲ್ಲಿಟ್ಟಾಗ ಆ ಮಣ್ಣನ್ನು ಸ್ವಲ್ಪ ತೆಗೆದು ಮಣ್ಣನ್ನು ಹಾಕಿ ಗೊಬ್ಬರಗಳನ್ನು ಹಾಕಿ ಕೊಡ್ತಾ ಬಂದರೆ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಅದು ರೂಟ್ ಹೆಚ್ಚಾಗತ್ತೆ ಮತ್ತು ಆ ಮಣ್ಣಿನಲ್ಲಿ ಪೋಷಕಾಂಶಗಳು ಇರಲ್ಲ. ಹಾಗಾಗಿ ಹೂ ಕಡಿಮೆ ಆಗತ್ತೆ ಮತ್ತು ಮೊಗ್ಗು ಉದುರುತ್ತೆ. ಪೋಷಕಾಂಶಗಳ ಕೊರತೆಯಿಂದ ಕೂಡ ಮೊಗ್ಗು ಉದುರುತ್ತೆ, ಪೋಷಕಾಂಶಗಳು ಹೆಚ್ಚಾದರೆ ಕೂಡ ಮೊಗ್ಗು ಉದುರುತ್ತೆ. ನೀವು ಡ್ರೈ ಫರ್ಟಿಲೈಸರನ್ನು ಮತ್ತೆ ಹಾಕ್ತಾ ಬಂದರೂ ಕೂಡ ಮೊಗ್ಗುಗಳು ಉದುರುತ್ತೆ, ಯಾಕಂದರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಇನ್ನು ಬೇಸಿಗೆಯಲ್ಲಿ ಆದಷ್ಟು ಲಿಕ್ವಿಡ್ಗಳನ್ನು ಹೆಚ್ಚಾಕಿ, ಆಗ ಮೊಗ್ಗು ಉದುರೋದು ತಪ್ಪತ್ತೆ. ಹಾಗೆ ನೋಡಿ, ಇದು ಇಷ್ಟು ಚೆನ್ನಾಗಿದೆ ಈ ಕಲರು. ಇದು ಕೂಡ ನನ್ನ ನರ್ಸರಿಯಿಂದ ತಂದಿರೋದು. ನಾನು ಆಲ್ರೆಡಿ ಎಲ್ಲ ರೀತಿ ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಕಟಿಂಗ್ ಹಾಕೋದು, ಅದನ್ನು ರಿಪೋರ್ಟಿಂಗ್ ಮಾಡೋದು, ಮತ್ತು ದಾಸವಾಳ ಗಿಡದ ಆರೈಕೆಗಳ ಬಗ್ಗೆ ತುಂಬ ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ. ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ದಾಸವಾಳ ಪ್ಲೇಲಿಸ್ಟಿಗೆ ಹೋದರೆ ಎಲ್ಲವೂ ಸಿಗತ್ತೆ ನಿಮಗೆ. ಇವತ್ತು ನಾನು ಏನೇನು ಫರ್ಟಿಲೈಸರನ್ನು ಹಾಕಿ ತೋರಿಸ್ತೀನಿ ಅಂತ ನೋಡೋಣ ಬನ್ನಿ. ಪ್ರತಿಯೊಬ್ಬರ ಮನೆಯಲ್ಲೂ ಟೀ ಕಾಫಿ ಮಾಡ್ತಾ ಇರ್ತೀರಾ. ಆ ಟೀ ಕಾಫಿ ಮಾಡಿದ ಆ ಡಿಕಾಕ್ಷನ್ ಆದಮೇಲೆ ಆ ಪೌಡ್ರನ್ನು ನೀವು ಎಸೆದು ಬಿಡ್ತೀರಾ. ಅದನ್ನು ಬದಲು ಈ ರೀತಿ ಡ್ರೈ ಮಾಡಿ ಇಟ್ಕೊಳ್ಳಿ, ಒಣಗಿಸಿಟ್ಕೊಳ್ಳಿ. ಒಂದು ದಿವಸ ಒಣಗಿಸಿಟ್ಕೊಂಡ್ರೆ ಸಾಕಾಗತ್ತೆ, ಆಮೇಲೆ ಚೆನ್ನಾಗಿ ಒಣಗತ್ತೆ. ಅದನ್ನು ನಾವು ಒಂದು ಕವರ್ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಬಿಡಿ. ಅದು ನೀವು ಎಲ್ಲ ರೀತಿಯ ಗಿಡಗಳಿಗೂ ನೈಟ್ರೋಜನ್ ರಿಚ್ ಫರ್ಟಿಲೈಸರು ಈ ಕಾಫಿ ಪೌಡ್ರು ಮತ್ತು ಟೀ ಪೌಡ್ರು. ಹಾಗಾಗಿ ಇದರಲ್ಲಿ NPK ಪ್ರಮಾಣ ಹೆಚ್ಚಿರುತ್ತೆ. ಇದನ್ನು ಇಷ್ಟು ಹಾಕಿದರೆ ಸಾಕಾಗತ್ತೆ. ಈಸಿಯಾಗಿ ಮಾಡಬಹುದಾದಂಥ ಒಂದು ಫರ್ಟಿಲೈಸರ್ ಅಂತ ಹೇಳ್ಬೋದು. ಇದನ್ನು ಇಷ್ಟು ಹಾಕಿ ಒಂದು ಗಿಡಕ್ಕೆ, ನಿಮ್ಮ ಗಿಡದ ಸೈಜ್ ನೋಡಿಕೊಂಡು ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು ನೀವು ಅದನ್ನು. ಹಾಗೆ ಈರುಳ್ಳಿ ಸಿಪ್ಪೆನ 1 ಗ್ಲಾಸ್ ನೀರಿಗೆ ನೋಡಿ ಈ ರೀತಿ 1 ಮುಷ್ಟಿ ಆಗುವಷ್ಟನ್ನು ಹಾಕಿ ನೀವು ಪ್ರತಿ ಒಂದು ಗಿಡಕ್ಕೆ ಮತ್ತೊಂದು ನೆಕ್ಸ್ಟ್ ವಾರದಲ್ಲಿ ಒಂದೊಂದು ವಾರ ಒಂದೊಂದು ಫರ್ಟಿಲೈಸರನ್ನು ಹಾಕ್ತಾ ಬನ್ನಿ. ಇದನ್ನು 1 ದಿವಸ ಹಾಗೆ ಇಟ್ಟು ಈರುಳ್ಳಿ ಸಿಪ್ಪೆ ಮತ್ತು 1-2 ಲಿಂಬೆ ಹೋಳು ಅಥವಾ ಏನಾದರೂ ಹಾಕಿ, ಈ ದಾಸವಾಳ, ಗುಲಾಬಿ ಈ ರೀತಿ ಗಿಡಗಳಿಗೆ ಆಸಿಟಿಕ್ ಸಾಯಿಲ್ ಬೇಕಾಗತ್ತೆ ಮತ್ತು ಫಾಸ್ಫರಸ್ ಹೆಚ್ಚಾಗಿರುವಂಥ ಬೇಕಾಗತ್ತೆ. ಹಾಗಾಗಿ ಈ ಲಿಂಬೆ ಹೋಳು ಎಸಿಟಿಕ್ ಸಾಯಿಲ್ ಮಾಡುತ್ತೆ, ಮಣ್ಣನ್ನು ಎಸಿಟಿಕ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಈರುಳ್ಳಿ ಸಿಪ್ಪೆಯಲ್ಲಿ ಮೆಗ್ನೀಷಿಯಮ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಮ್, ಫಾಸ್ಫರಸ್ ಎಲ್ಲ ಹೆಚ್ಚಾಗಿರೋದ್ರಿಂದ ಇದನ್ನು ಹಾಕೋದ್ರಿಂದ ತುಂಬ ಈಸಿಯಾಗಿ ಮಾಡಿ ಹಾಕ್ಬೋದು. ಇದನ್ನು ಹಾಕೋದ್ರಿಂದ ನಮ್ಮ ಗಿಡಗಳಲ್ಲಿ ಹೆಚ್ಚು ಮೊಗ್ಗು ಬರುತ್ತೆ, ಮೊಗ್ಗು ಉದುರದೇ ಇರೋ ಹಾಗೆ ಇದು ಕಾಪಾಡುತ್ತೆ. ಹಾಗೆ ನೋಡಿ, ಇದನ್ನು ನಾವು ಹಾಕೋದು ಹೇಗೆ ಅಂದರೆ ನೋಡಿ, 1 ಗ್ಲಾಸ್ ನೀರಿಗೆ ಅದನ್ನು ಹಾಕಿ 1 ದಿನ ಅಥವಾ 2 ದಿವಸ ಹಾಗೆ ಇಟ್ಟುಬಿಡಿ. ಆಮೇಲೆ ಅದನ್ನು ಸೋಸಿಕೊಂಡು ಅಷ್ಟೇ ನೀರನ್ನು ಹಾಕಿ, ಎಷ್ಟು ಫರ್ಟಿಲೈಸರ್ ಇದೆಯೋ ಅಷ್ಟೇ ನೀರನ್ನು ಹಾಕಿ ನಮ್ಮ ಗಿಡಗಳಿಗೆ ಹಾಕಬೇಕಾಗತ್ತೆ. ಇದನ್ನು ಹಾಗೆ ಹಾಕೋ ಹಾಗಿಲ್ಲ, ನೀವು ಡೈಲ್ಯೂಟ್ ಮಾಡಿ ಹಾಕಬೇಕಾಗತ್ತೆ. ಅದು ಫರ್ಟಿಲೈಸರ್ ಹೆಚ್ಚಾದರೂ ಕೂಡ ನಮ್ಮ ಗಿಡಗಳಿಗೆ ಹಾನಿಯಾಗತ್ತೆ. ಹಾಗಾಗಿ ಅದಕ್ಕೆ ಅದೇ ಪ್ರಮಾಣದಲ್ಲಿ ನೀರನ್ನು ಹಾಕಿ 1:2 ರೇಷಿಯೋದಲ್ಲಿ ಈ ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ. ನೋಡ್ಬೋದು ಎಷ್ಟಾಗಿದೆ. ಈ ರೀತಿ ಎಷ್ಟು ಚೆನ್ನಾಗಿ ಆ ಈರುಳ್ಳಿ ಸಿಪ್ಪೆಯಲ್ಲಿರುವಂಥ ಪೋಷಕಾಂಶಗಳೆಲ್ಲ ಬಿಟ್ಟುಕೊಡುತ್ತೆ. ಆ ಈರುಳ್ಳಿ ಸಿಪ್ಪೆನ ಸೋಸ್ಕೊಂಡಿರೋಂಥ ಈರುಳ್ಳಿ ಸಿಪ್ಪೆನ ನೀವು ಕಿಚನ್ ವೇಸ್ಟಿಗೂ ಹಾಕ್ಬೋದು, ಇಲ್ಲ ಮತ್ತೆ ನೀರನ್ನು ಹಾಕಿ ಹಾಗೆ ಕೂಡ ನೀವು ಹಾಕ್ಬೋದು. ಅದಕ್ಕೆ ಡೈಲ್ಯೂಟ್ ಮಾಡೋ ಹಾಗಿಲ್ಲ. ಇಲ್ಲಿ ಆದಷ್ಟು ಅದರಲ್ಲಿರುವಂಥ ಪೋಷಕಾಂಶಗಳು ಬಿಟ್ಕೊಂಡಿರುತ್ತೆ. ಮತ್ತೆ ನೀರನ್ನು ಹಾಕಿ ಮತ್ತೊಂದು ವಾರ ಹಾಕ್ಬೋದು. ಹಾಗೆ ನೋಡಿ, ನಾನಿಲ್ಲಿ ಅಷ್ಟೇ ನೀರನ್ನು ಹಾಕಿ ಎಲ್ಲ ಗಿಡಗಳಿಗೆ, ನೀವು ಗಿಡದ ಸೈಜ್ ನೋಡಿಕೊಂಡು ಹಾಕೋದು ಒಳ್ಳೆಯದು. ದೊಡ್ಡ ಗಿಡಗಳಿಗೆ ಇದರಲ್ಲಿ 1 ಗ್ಲಾಸ್ ಹಾಕಿ, ಅಂದರೆ ಇದು 250 ml ಗ್ಲಾಸು. ಹಾಗಾಗಿ ಇಲ್ಲ ಚಿಕ್ಕ ಗಿಡಕ್ಕೆ ಹಾಕೋದಾದರೆ ಇದರಲ್ಲಿ ಅರ್ಧದಷ್ಟು ಹಾಕಿದರೆ ಸಾಕಾಗತ್ತೆ. ನೋಡಿ, ಈ ಚಿಕ್ಕ ಗಿಡಕ್ಕೆ ನಾನು ಹಾಕ್ತಾ ಇದ್ದೀನಿ. ಈ ಚಿಕ್ಕ ಗಿಡಕ್ಕೆ ಇಷ್ಟನ್ನು ಹಾಕಿದರೆ ಸಾಕಾಗತ್ತೆ. ಹಾಗೆ ನೋಡಿ, ನಾನಿಲ್ಲಿ ದೊಡ್ಡ ಗಿಡಕ್ಕೆ ಹಾಕ್ತಾ ಇದ್ದೀನಿ. ಈ ಗಿಡಕ್ಕೆ ಇದೊಂದು ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಗಿಡದ ಸುತ್ತ ಹಾಕಿ ಆ ದಿನ ಬೇರೆ ಯಾವುದೇ ನೀರನ್ನು ಹಾಕಬೇಡಿ. ಹಾಗೆ ನೋಡಿ, ನಮ್ಮ ಮನೆಯಲ್ಲಿ ಎಲ್ಲರ ಮನೆಗಳಲ್ಲೂ ಅಕ್ಕಿನ ಬೇಳೆನ ತೊಳೆದಿರ್ತೀವಿ. ಆ ಬೇಳೆ ತೊಳೆದಿರುವ ನೀರನ್ನು ಹಾಗೆ ಎಸೆಯೋ ಬದಲು ಅದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಫಾಸ್ಫರಸ್ ಇರುತ್ತೆ. ಅದನ್ನು ನಾವು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಗಿಡದ ಆರೋಗ್ಯ ಹೆಚ್ಚಾಗತ್ತೆ, ಗಿಡಕ್ಕೆ ತಂಪನ್ನು ಕೊಡುತ್ತೆ. ಹಾಗೆ ಆಸಿಟಿಕ್ ಆಗಲಿಕ್ಕೆ ನಾನು ಸ್ವಲ್ಪ ಲಿಂಬೆ ಹೋಳನ್ನು ಹಾಕ್ತೀನಿ. ಇದನ್ನು ಕೂಡ ಮತ್ತೊಂದು ವಾರದಲ್ಲಿ ಹಾಕಿ. ಇವು ಎರಡನ್ನು ಹಾಕ್ತಾ ಬಂದರೆ ನಿಮ್ಮ ದಾಸವಾಳ ಗಿಡದಲ್ಲಿ ಮೊಗ್ಗು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಮೊಗ್ಗು ಕೂಡ ಉದುರಲ್ಲ. ನೋಡಿ, ಈ ರೀತಿ ಅದನ್ನು ಹಾಗೆ 1 ದಿನ ಇಟ್ಟುಬಿಡಿ. ಅದು ಸ್ವಲ್ಪ ಹುಳಿ ಬಂದ ಮೇಲೆ ಅದರಲ್ಲಿ ಇರುವಂಥ ಪೋಷಕಾಂಶಗಳು ಹೆಚ್ಚಾಗುತ್ತೆ. ನೋಡಿ, 1 ದಿನ ಅಥವಾ 2 ದಿವಸ ಹಾಗೆ ಇಟ್ಟು ಅದನ್ನು ಆ ಲಿಂಬೆ ಹೋಳನ್ನು ತೆಕ್ಕೊಬಿಡ್ತೀನಿ. ಇದಕ್ಕೆ ನಾವು ಹುಳಿ ಬರೆಸಿ ಹಾಕುವಂಥ ಯಾವುದೇ ಫರ್ಟಿಲೈಸರ್ಗೂ ಕೂಡ
ಅಷ್ಟೇ ನೀರನ್ನು ಹಾಕಬೇಕಾಗತ್ತೆ. ಇಲ್ಲಾಂದರೆ 1:10 ರೇಷ್ಯೋದಲ್ಲಿ ಕೆಲವೊಂದು ಫರ್ಟಿಲೈಸರ್ನ ಹಾಕಬೇಕಾಗತ್ತೆ. ಇದಕ್ಕೆಲ್ಲ 1:2 ರೇಷ್ಯೋದಲ್ಲಿ ಹಾಕಬೇಕಾಗತ್ತೆ. ನೀವು ಕೆಲವೊಂದು ಫರ್ಟಿಲೈಸರ್ 1 ವಾರ ಇಟ್ಟು ಹಾಕೋದು ಇರುತ್ತೆ, ಇಲ್ಲ 2 ದಿವಸಕ್ಕೂ ಹಾಕುವಂಥ ಫರ್ಟಿಲೈಸರು ಕೂಡ ಇರುತ್ತೆ. ನಾನು ಇದನ್ನು ಇವತ್ತು ಹೇಳಿರುವಂಥ ಫರ್ಟಿಲೈಸರು 2 ದಿವಸಕ್ಕೆ ಹಾಕುವಂಥ ಫರ್ಟಿಲೈಸರ್ ಆಗಿರುತ್ತೆ. ಇದನ್ನು ವಾರ ಬಿಟ್ಟು ಕೂಡ ಹಾಕ್ಬೋದು. ಗಿಡದ ಸೈಜ್ ನೋಡಿಕೊಂಡು ಹಾಕಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ. ಇದಿಷ್ಟು ಫರ್ಟಿಲೈಸರನ್ನು ಹಾಕಿ ನಿಮ್ಮ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.